आवाहयामि तवे नमः इदमासनं इदमर्चनं मृत्युंजयाय महादेव मृत्युंजयನ ಪ್ರಾರ್ಥನೆ ಮಾಡ್ಕೊಳ್ಳಿ ಓಂ ತ್ರ್ಯಂಬಕಂ ವಿದಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂ ವಂದನಾ ಮೃತ್ಯೋರ್ಮುಕ್ಷೇಮಾಮೃತಾದ ಏತೇ ಸಹಸ್ರಮಹಿ ತಪಾಶಾ ಮೃತ್ಯೋರ್ಮೃತ್ಯಾಯ ಹಂತವೇದಾ ಯಜ್ಞಸ್ಯ ಮಾಯಾ ಸರ್ವಾನ್ ವಿದಾಮಹೇ ಮೃತ್ಯವೆ ಸ್ವಾಹಾ ಗೌರೀರ್ವಾಹಿಲ್ಲಾ ತಕ್ಷತೆ ಏಕವದೇತಿ ಪ್ರದೇಶಾಚಿತಸ್ಪದೇ ಅಷ್ಟಾಪದೇ ನವಪದೇ ಬಭೂವಜೇ ಸಹಸ್ರಾಕ್ಷರಂ ರಮೇಭ್ಯೋ ನನ್ನಾ ಅಸ್ಮಿನ್ ಗುಣಲವಣಾಯಂತ ಗೌರೀ ಸಮೇತ ಮಹಾಮೃತ್ಯುಂಜಯಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ आयुर् देवताय महात्म प्रार्थने मार्गोळि आयुर्ता अग्नि अंशोदु शाना गुणप्रदेगामतया निर्वेदे विनायः सेवा विश्वाभुनान् सर्वाः सप्रत्यगा विरवे संवसानः अग्निनो देव सविते ददातो महात्मान भरणे परंतो सत्यमो राजा भगवान् युधिष्ठिर लोकस्य राजा महतो महान्येषं पन्तापे कृणोतो यस्मिन् नक्षत्रे यवेद राजा यस्मिन् पश्यन्त देवाः सदस्यं वंशाय रामः महात्मान भरणे परंतो अश्विन्यात् वर्णे पर्यन्तं आयुर् नक्षत्र देवता ध्यायामि नक्षत्र देवताये नमः तन्नो वाणे प्रचोदयात् वेदात्मना युद्धे हिरण्यगर्भाय लक्ष्मण ಆಗಿದೆ ಒಬ್ಬಟ್ಟು ಒಂದು ಅಲ್ಲೇ ಬಂದು ಬೇಡ ಓಕೆ ಸರ್ ಇಲ್ಲಿ ನೋಡಿ ಸರ್ ಇದೇ ನೋಡಿ ಓಕೆ ಸರ್ ಬನ್ರಿ ಶಂಕರಣ್ಣ ಇಲ್ಲಿ ನೋಡಿ ಸರ್ ಸರ್ ಈ ಕಡೆ ಬನ್ನಿ ಓಕೆ ಓಕೆ ಇಲ್ಲಿ ನೋಡಿ ಸರ್ ಸರ್ ಇಲ್ಲಿ ನೋಡಿ ಓಕೆ ಮ್ಯಾನೇಜರ್ಸ್ ಎಲ್ಲ ಬನ್ನಿ ಓಕೆ ಸರ್ ಸ್ವಲ್ಪ ಇಲ್ಲಿ ನೋಡಿ ಸರ್ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ ಹೆಂಗ್ ಗೊತ್ತಾ ತೋಟ ಇರಬೇಕು ತೋಟದಲ್ಲಿ ನೋಡಿ ಓಕೆ ಇಲ್ಲಿ ನೋಡಿ ಸರ್ ಸರ್ ಈ ಕಡೆ ಸರ್ ಓಕೆ ಸರ್ ಕೂಡ
ಮೂಲತಃ ಅವರು ಒಂದು ರೈತ ಕುಟುಂಬದಿಂದ ಬಂದಂಥವ್ರು. ಸೊ ಅವ್ರ ತಂದೆ ಕೂಡ ಒಳ್ಳೆ ದೊಡ್ಡ ರೈತರು. ಆ ರೈತ ಕುಟುಂಬದಿಂದ ಬಂದು ವಕೀಲ ವೃತ್ತಿಯನ್ನು ಅವಲಂಬಿಸಿ ಮತ್ತು ಒಂದು ಏನು ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಸೊ ಆ ವಿದ್ಯಾಸಂಸ್ಥೆಗಳಲ್ಲಿ ತಮ್ಮ ಸೇವೆಯನ್ನು ಜನರಿಗೆ ಮುಟ್ಟಿಸ್ತಾ ಮತ್ತು ಕೋಮಲ್ನ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಅಪಾರವಾದಂಥ ಒಂದು ಸೇವೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಕೀರ್ತಿ ನಮ್ಮ ಕಾಡೇನಹಳ್ಳಿ ನಾಗರಾಜನವರಿಗಿದೆ. ವಿಶೇಷವಾಗಿ ನಮ್ಮ ಕಾಡೇನಹಳ್ಳಿ ನಾಗರಾಜನವ್ರ ಬಗ್ಗೆ ಹೇಳಬೇಕಾದ್ರೆ ಅವರು ನಮ್ಮ ಪಕ್ಷದ ಅಧ್ಯಕ್ಷರಾದ ಮೇಲೆ ಸೊ ಶಾಸಕರನ್ನು ಒಳಗೊಂಡಂತೆ ಅನೇಕ ಒಂದು ಸ್ಥಳೀಯ ಸಂಘ ಸಂಸ್ಥೆಗಳನ್ನು ಕೂಡ ನಾವು ನಮ್ಮ JDS ಮಂಡಳಿಗೆ ಹಾಕ್ಕೊಂಡಿರ್ತಕ್ಕಂಥದ್ದು ಕೂಡ ಇಲ್ಲಿ ಗಮನಾರ್ಹವಾಗಿರ್ತಕ್ಕಂಥದ್ದು. ಸೊ ನಿಜವಾಗ್ಲೂ ಕೂಡ ನಾಗರಾಜನವರು ಏನು ಒಂದು ಬಂಕನ್ನು ಇಲ್ಲಿ ಪ್ರಾರಂಭ ಇದು ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಆ ಭಗವಂತ ಅವ್ರಿಗೆ ಅಷ್ಟೇಶ್ವರ ಆರೋಗ್ಯ ಕೊಟ್ಟಿರಲಿ. ಸೊ ಅವ್ರಿಗೆ ಸದಾ ದೇವರು ಚೆನ್ನಾಗಿಟ್ಟಿರಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಅವರಲ್ಲಿ ಒಂದು ವಿಶೇಷತೆ ನಾವು ಕಂಡುಕೊಳ್ತಕ್ಕಂಥದ್ದು, ಯಾವುದಾದ್ರೂ ಒಂದು ವಿಚಾರವನ್ನು ಕೈಗೆತ್ತಿಕೊಂಡ್ರೆ ಅದನ್ನು ಒಂದು ಗುರಿ ಮುಟ್ಟೋವರೆಗೂ ಅದನ್ನು ಕೈ ಬಿಡದೆ ಕೆಲಸ ಮಾಡ್ತಕ್ಕಂಥ ಒಂದು ಒಳ್ಳೆ ಗುಣ ಇರ್ತಕ್ಕಂಥವ್ರು. ಸೊ ಅವ್ರ ಜೊತೆ ಕೂಡ ನಾವು ಕೆಲಸ ಮಾಡೋದಕ್ಕೆ ನಮಗೂ ಕೂಡ ತುಂಬ ಸಂತೋಷ ಆಗ್ತದೆ. ಬಹಳಷ್ಟು ವರ್ಷಗಳಿಂದ ಅವ್ರ ಜೊತೆ ನಾವು ಕೆಲಸ ಮಾಡ್ತಾ ಇದ್ವಿ. ಸೊ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ನಮ್ಮ ನಾಯಕರುಗಳನ್ನ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಇಲ್ಲಿ ವಿಶೇಷ ಕೂಡ. ಸೊ ಅವರ ಒಂದು ಪೂಜಾ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ನಾಯಕರುಗಳು ಆಗಮಿಸಿದ್ದಾರೆ. ಸೊ ಅವರ ಪರವಾಗಿ ಕೂಡ ಅವ್ರಿಗೆ ಮತ್ತೊಮ್ಮೆ ಒಳ್ಳೆಯದಾಗಲಿ ಅಂತ ಕೂಡ ದೇವರಲ್ಲಿ ಪ್ರಾರ್ಥಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಏನು ಇವತ್ತು ದಿನ ನ್ಯಾಷನಲ್ ಹೈವೇ 75ರ ಹೈವೇಯಲ್ಲಿ ಇಂಡಿಯನ್ ಆಯಿಲ್ ಪ್ರಸಿದ್ಧವಾದಂತಹ ಕಂಪನಿ ಇಂಡಿಯನ್ ಆಯಿಲ್ನ ಒಂದು ಫ್ಯೂಲ್ ಸ್ಟೇಷನ್ ನಾಗರಾಜನ್ನವರ ಅವ್ರು ಖರೀದಿ ಮಾಡಿ ಅವ್ರು ತಗೊಂಡು ಪೂಜಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಇವತ್ತು ಅವರಿಗೆ ಇನ್ನಷ್ಟು ಬಿಸ್ನೆಸ್ಸಲ್ಲಿ ಇನ್ನಷ್ಟು ಬಂಕುಗಳನ್ನು ಮತ್ತು ಅವರು ಏನು ಅಂದ್ಕೊಂಡಿದ್ದಾರೋ ಅದೆಲ್ಲ ಕೂಡ ಅವರ ದೇವರ ದಯದಿಂದ ಸಾಧಿಸಬೇಕು ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಮತ್ತು ಅವ್ರು ನನಗೆ ಮುಖ್ಯವಾಗಿ ಒಂದು ವಿಷಯ ಹೇಳಿದ್ದಾರೆ. ಯಾವುದೇ ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಬಂಕ್ನ, ಅದು ನನ್ನ ಸ್ವಾರ್ಥಕ್ಕಲ್ಲ, ನನ್ನ ಹತ್ರ ಬರುವ ಬಡಬಗ್ಗರು ಬಡ ಜನರಿಗೆ ದೀನ ದಲಿತರಿಗೆ ದಿನನಿತ್ಯಲೂ ಅಮರಜ್ಯೋತಿಯಲ್ಲಿ ಬಂದು ನನ್ನನ್ನು ಭೇಟಿ ಮಾಡಿ ಪೂಜಾ ಕಾರ್ಯಕ್ರಮಗಳಿಗಾಗಿರ್ಬೋದು, ಒಂದು ಹಳ್ಳಿಯ ದೇವಸ್ಥಾನಗಳಿಗಾಗಿರ್ಬೋದು, ಒಂದು ಬಡ ವಿದ್ಯಾರ್ಥಿಗಳಿಗೆ ಫೀಸ್ಗಳಾಗಿರ್ಬೋದು, ಈಗಾಗಲೇ ಕೂಡ ಅಮರಜ್ಯೋತಿ ಸಂಸ್ಥೆ ಮತ್ತು ಇಂದಿರಾನಗರ್ನ ಒಂದು ರೋಟರಿ ಕ್ಲಬ್ ಇಬ್ಬರು ಸೇರಿ 50 ಮಕ್ಕಳ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾಭ್ಯಾಸವನ್ನು ಕೂಡ ಅಮರಜ್ಯೋತಿಯಲ್ಲಿ ಕೊಡ್ತಾ ಇದ್ದಾರೆ. ಇಂತಹ ಕಾರ್ಯಕ್ರಮಕ್ಕೆ ಎಲ್ಲಕ್ಕೂ ಕೂಡ ಈ ಬಿಸ್ನೆಸ್ಸಲ್ಲಿ ಕೂಡ ಅವ್ರಿಗೆ ಇದು ಕೈ ಜೋಡಿಸುತ್ತೆ, ಇದು ಸಾಥ್ ಕೊಡ್ತದೆ ಅಂತ ಹೇಳಿ, ಮತ್ತು ಅವರ ಮನೆಯವರಿಗೆ ಮತ್ತು ಅವಿತ್ ಗೌಡಗೆ ಅವ್ರ ಮನೆಯವ್ರಿಗೂ ಕೂಡ ಅಷ್ಟ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಆ ದೇವರು ಕಾಪಾಡಲಿ ಅಂತ ಹೇಳಿ ಇನ್ನಷ್ಟು ಸಮೃದ್ಧಿ ಆಗಲಿ ಅವರ ಬಿಸ್ನೆಸ್ಗಳಲ್ಲಿ. ಮತ್ತು ರಾಜಕೀಯವಾಗಿ ಈಗಾಗಲೇ ನಮ್ಮ ಶ್ರೀನಿವಾಸ ರೆಡ್ಡಿಯನ್ನು ಹೇಳ್ದಂಗೆ ಅವರು ನಮ್ಮ ಪಕ್ಷದ ಚುಕ್ಕಾಣಿ ಹಿಡಿದ ಮೇಲೆ, ಪಕ್ಷದ ಅಧ್ಯಕ್ಷರಾದ ಮೇಲೆ ಸುಮಾರು ಸ್ಥಳೀಯ ಸಂಸ್ಥೆಗಳು MP ಎಲೆಕ್ಷನ್ನು ಮತ್ತು MLA ಎಲೆಕ್ಷನ್ನು ಎಲ್ಲ ಚುನಾವಣೆಗಳಲ್ಲೂ ಕೂಡ ನಾವು ಆ ದೇವರ ದಯದಿಂದ ಅವರ ಆಶೀರ್ವಾದದಿಂದ ಜೈಬೇರಿಯನ್ನು ಬಾರಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ತಾಲೂಕಿಗೆ ಅವರ ಆಶೀರ್ವಾದ ಹಂಗೆ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ವಂದಿಸುತ್ತಾ, ಇಲ್ಲಿ ನಡೆದಿರ್ತಕ್ಕಂಥ ನಮ್ಮ ನಾಯಕರೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.